ಆಗಿದ್ದಾಗ ಹೋಯಿತು ಉಮೇಶ್ ಅವರೇ, ಆಗಿದ್ದಾಗ ಹೋಯಿತು, ನಡೆದು ಹೋಯಿತು. ಅವತ್ತೇನೋ ಟ್ಯಾಕ್ಸ್ ಹಾಕಿದ್ರು, ಈಗೆಲ್ಲ ಕಡಿಮೆ ಮಾಡಿದ್ದಾರೆ. ಈಗ ಸ್ವದೇಶಿ ಉತ್ಪನ್ನಗಳನ್ನು ಖರೀದಿ ಮಾಡಿ. ಇನ್ನೊಂದು ಕಡೆ ನಾವು ಅವಲಂಬನೆಯನ್ನು ನಿಲ್ಲಿಸಬೇಕು ಅಂತ ಕೂಡ ನರೇಂದ್ರ ಮೋದಿಯವರ ಭಾಷಣದಲ್ಲಿ ಇತ್ತು. ಡಿಪೆಂಡೆನ್ಸಿ ನಮ್ಮಲ್ಲಿ ಸ್ಟಾಪ್ ಆಗಬೇಕು ಅಂತ ಹೇಳಿ. ಈಗ ಚೈನಾ ಕೌಂಟರ್ ಕೊಟ್ಟಿದ್ದು ಹೇಗೆ ಅಂದರೆ, ನೀನು 100% ಹಾಕ್ತೀಯಾ, ನಾನು 100% ಟ್ಯಾಕ್ಸ್ ಹಾಕ್ತೀನಿ ನಿನಗೆ. ನೀನು 124 ಹೇಳ್ತೀಯಾ, ನಾನು 124. 250 ಹಾಕ್ತೀನಿ ನೀನು, ನಾನು 250 ಹಾಕ್ತೀನಿ ಎಂದಾಗ ಇದೇ ಟ್ರಂಪು ವಾಪಸ್ ಬಂದಿತ್ತು. ಸಮ್ ಹೌ ನಾವು ಆ ಒಂದು ಆರ್ಗ್ಯುಮೆಂಟ್ ಟ್ರ್ಯಾಕಲ್ಲಿ ಇಲ್ವಾ ನೋಡಿ. ನೆನಪಿರಲಿ ನಿಮಗೆ ಉಮೇಶ್, ಚೈನಾ ಒಂದು ವರ್ಷದಲ್ಲಿ ₹100 ಸಂಪಾದನೆ ಮಾಡುತ್ತೆ ಅಂತ ನಾವು ಭಾವಿಸಿದ್ರೆ, ₹100 ಚೈನಾ ವಿದೇಶಗಳಿಂದ ಸಂಪಾದನೆ ಮಾಡ್ತು ಅಂತ ನಾವು ಭಾವಿಸಿದ್ರೆ, ₹25 ಅಮೆರಿಕದಿಂದನೇ ಬರೋದು. ₹25 ಫ್ರಮ್ ಅಮೆರಿಕಾ. ಅಂಥ ₹25 ಕಳ್ಕೊಳ್ಳೋಕ್ಕೂ ಚೈನಾ ರೆಡಿ ಆಗಿಬಿಡ್ತು. ವೇರ್ ವಿ ಆರ್ ಲ್ಯಾಕಿಂಗ್ ಅಂತ ನನ್ನ ಕ್ವಶನ್. ವೇರ್ ವಿ ಆರ್ ಲ್ಯಾಕಿಂಗ್ ಈ ಒಂದು ಆರ್ಗ್ಯುಮೆಂಟಲ್ಲಿ? GST ಒಂದು ಸೊಲ್ಯೂಷನ್ ಆಗಬಲ್ಲದ ಇದಕ್ಕೆ? H1B ವೀಸಾಗಿ ಇದೊಂದು ಸೊಲ್ಯೂಷನ್ ಆಗಬಲ್ಲದ? ಸೊ ನಮ್ಮ ದೇಶದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಜನರ ಕಣ್ಣಿಗೆ ಮಣ್ಣೆರ್ಚುವಂಥ ಕೆಲಸ ಅವತ್ತಿಂದನೂ ಮಾಡ್ತಿದ್ದಾರೆ. ಏನು ಅಂತ ಹೇಳಿದ್ರೆ, ಜಾಗತಿಕ ಮಟ್ಟದಲ್ಲಿ ನೋಡಿದಾಗ US ಮತ್ತು ರಷ್ಯಾ ಒಂದು ಸೂಪರ್ ಪವರ್ಸ್ ಆಗಿತ್ತು. ನಂತರದ ದಶಕಗಳಲ್ಲಿ ಚೈನಾ ಮತ್ತು ಇಂಡಿಯಾ ಅದಕ್ಕೆ ಒಂಥರ ಒಂದು ಕಾಂಪಿಟೇಷನ್ ಅಥವಾ ನಾವು ಗ್ಲೋಬಲ್ ಮಾರ್ಕೆಟ್ ಇರೋದ್ರಿಂದ ನಮಗೂ ಒಂದು ಪ್ರಾಮಿನೆನ್ಸ್ ಸಿಗ್ತಾ ಬಂದಿದೆ. ಸೊ ಆಗ USA ರಷ್ಯಾದವ್ರನ್ನ ನಾವು ನೀಟಾಗಿ ಮ್ಯಾನೇಜ್ ಮಾಡಿಕೊಂಡು ಬರ್ತಾ ಇದ್ವಿ. ಈಗ ಅದು ನಡೀತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿನ ಪೊಲಿಟಿಕಲ್ ರೀಸನ್ಸ್ ಇಂದ ಟ್ರಂಪ್ ಬಂದಿದ್ದಾರೆ, ಆ ರೀತಿ ಎಲ್ಲ. ಸೊ ಅದನ್ನ ನೋಡ್ಕೊಂಡು ನಮ್ಮವರು ಸುಮ್ಮನೆ ಇದ್ದಾರೆ. ಏನಂತ ಹೇಳಿ, ನೀವು ಹೇಳ್ದಂಗೆ ಚೈನಾದವ್ರಿಗೆ ಎಷ್ಟು ಟ್ಯಾರಿಫ್ಸ್ ಬರ್ತದೋ US ಇಂದ, ಅವ್ರು ಅಷ್ಟೇ ರಿವರ್ಸ್. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೂ ಸರ್ವಿಸ್ ಸೆಕ್ಟರ್ಗೂ ಭಾಳ ವ್ಯತ್ಯಾಸ ಇದೆ ಉಮೇಶ್. ಅದನ್ನ ನೀವು ಕಂಪೇರ್ ಮಾಡೋಕ್ಕಾಗಲ್ಲ. ಚೈನಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇಟ್ಕೊಂಡಿದ್ದಾನೆ, ಅವ್ನು ಬೇಕಾದ್ರೆ ಚಾಲೆಂಜ್ ಮಾಡಬಲ್ಲ. ನಮ್ಮ ಪ್ರಾಡಕ್ಟ್ಸ್ ಇಲ್ವಲ್ಲ ಎಕ್ಸೆಪ್ಟ್ ಸರ್ವಿಸ್. ಸೊ ನಮ್ಮ ದೇಶ ಹಂಗೆ ಆಯ್ತು, ಅಗ್ರಿಕಲ್ಚರ್ ಇಂದ ಇಂಡಸ್ಟ್ರೀಸ್ ಬಂದು ನೆಕ್ಸ್ಟ್ ಸರ್ವಿಸ್ ಸೆಕ್ಟರ್ಗೆ ಹೋಗ್ಬೇಕಿತ್ತು. ಬಟ್ ನಾವು ಜಂಪ್ ಮಾಡ್ಬಿಟ್ವಿ ಅಗ್ರಿಕಲ್ಚರ್ ಇಂದ ಡೈರೆಕ್ಟ್ ಆಗಿ ಸರ್ವಿಸ್ ಸೆಕ್ಟರ್ಗೆ. ಸೊ ಆದ್ರಿಂದ ಈಗಿನ ಚಾಲೆಂಜಸ್ ಫೇಸ್ ಮಾಡ್ತಾ ಇರೋದು. ಈಗ ಇನ್ನೊಂದೇನು ಅಂತ ಹೇಳಿದ್ರೆ, ನಾವು ಈ ಟ್ಯಾಕ್ಸ್ ಕಡಿಮೆ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ, ಮಾಡಿದ್ದಾರೆ. ಒಂದು ಮುಂಚೆ ನಾವೆಲ್ಲ ಬನ್ ತಿಂತಾ ಇದ್ವಿ, ಬನ್ ಜೊತೆಗೆ ಕ್ರೀಮ್ ಮಿಕ್ಸ್ ಮಾಡಿದ್ರೆ ಅದಕ್ಕೆ ಟ್ಯಾಕ್ಸ್ ಬೀಳೋದು 18% ಆಗೋದು. ಬರೀ ಬನ್ ತಿಂದ್ರೆ ಬೀಳ್ತಾ ಇರಲಿಲ್ಲ. ಅದು ಆ ಟ್ಯಾಕ್ಸ್ ಹೇಗೆ ಕ್ರೀಮ್ ಸಪರೇಟ್ ಕೊಡು, ಬನ್ ಸಪರೇಟ್ ಕೊಡು ಅನ್ನಂತೆ. ಸಪರೇಟ್ ಕೊಟ್ಬಿಟ್ಟು ತಿನ್ಬೋದು. ಮೆತ್ಬಿಟ್ಟು ಅನ್ಕೊಬೇಡ, ನಾನೇ ಮೆತ್ಕೋತೀನಿ ಈಗ ಬನ್ ಮೇಲೆ. ಸೊ ಈ ರೀತಿ ಇದು ಒಂದು ರಿಟೇಲ್ ಸೇಲ್ ಪ್ರೈಸ್ ಅಂತ ಇದೆ, RSP ಅಂತ ಹೇಳ್ಬಿಟ್ಟು ಅದನ್ನ ಫೋಕಸ್ ಮಾಡ್ತಿದ್ದಾರೆ, ಟ್ರಾನ್ಸಾಕ್ಷನಲ್ ವ್ಯಾಲ್ಯೂ. ಸೊ ಈ ಸಿಗರೇಟ್, ಗುಟ್ಕಾ ಮತ್ತೆಲ್ಲ 40% ಸಿನ್ ಟ್ಯಾಕ್ಸ್ಗೆ ಏನು ಬರ್ತದೆ, ಅಲ್ಲಿ ಇನ್ಮೇಲೆ ನಾವು RSPಗೆ ಬರ್ತೀವಿ. ಯಾಕಂದ್ರೆ ಟ್ರಾನ್ಸಾಕ್ಷನಲ್ ವ್ಯಾಲ್ಯೂನಲ್ಲಿ ಜಾಸ್ತಿ ಟ್ಯಾಕ್ಸ್ ಎವೇಷನ್ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ತಗೊಂಬಂದಿದ್ದಾರೆ. 8 ವರ್ಷದಿಂದ ಟ್ಯಾಕ್ಸ್ ಎವೇಷನ್ ಆಗಿರೋದು ಗೊತ್ತಿರಲಿಲ್ವಾ? ಇವರಲ್ಲಿ ಯಾರು ಎಕನಾಮಿಸ್ಟೇ ಇಲ್ವಾ? ಯಾರು ದೇಶ ನಡೆಸ್ತಾ ಇರೋದು? ಮತ್ತೆ ಕೃಷ್ಣರಾಜ್ ಸರ್ ಜಾಯ್ನ್ ಆಗಿದ್ದಾರೆ. ಸರ್ ನೀವು ಅವಾಗಲೇ ಜಾಯ್ನ್ ಆಗಿರಲಿಲ್ಲ. ಕೃಷ್ಣರಾಜು ಸರ್, ಇದೊಂದು ಐವಾಶ್ ಆಗುತ್ತಾ ಅಥವಾ ಜಾಗತಿಕ ವಲಯದ ಭಾರತದ ಸ್ಪರ್ಧೆಗೋ, ಭಾರತದ ಒಂದು ಕಾಂಪಿಟೇಟಿವ್ನೆಸ್ಗೋ ಇದೊಂದು ಮದ್ದಾಗಬಲ್ಲದ, ಅಥವಾ ತತ್ತರಿಸಿ ಹೋಗ್ಬಿಟ್ಟಿದ್ದಾನೆ? ಒಂದು ಕಡೆ ರೂಪಾಯಿ ಮರ್ಯಾದೆ ಕಳ್ಕೊಳ್ತಾ ಇದೆ, ಬೆಲೆ ಏರಿಕೆ ಆಗಿದೆ, ಅದೇ ಇನ್ಫ್ಲೇಷನ್ ಆಗಿದೆ, ಉದ್ಯೋಗ ಸಿಗ್ತಾ ಇಲ್ಲ, ಎಲೆಕ್ಷನ್ ಬರ್ತಾ ಇವೆ. ಇವುಗಳ ನಡುವೆ ಇದೊಂದು ನಮಗೆ ಒಂದು ಪೊಲಿಟಿಕಲ್ ಟ್ರಿಕ್ ಆಗಿದ್ದು ವರ್ಕ್ ಆಗುತ್ತಾ? ನಮಗೆ ನಿಜವಾಗಿಯೂ ಎಕನಾಮಿಕಲಿ ಕೂಡ ಬೆನಿಫಿಷಿಯರಿ ಆಗಬಹುದಾ ಈ ಒಂದು ವಿಚಾರ ಅಂತ? ಭಾರತದಲ್ಲಿ ಏನಾಗಿದೆ, ಪೊಲಿಟಿಕಲ್ ಎಕಾನಮಿ ಜೊತೆಲೆ ಕೆಲಸ ಮಾಡ್ತಿರ್ತವೆ. ಈಗ ಕೆಲವೊಂದು ಬೆಲೆಗಳು ಹೆಚ್ಚಾದಾಗ ಕೆಲವೊಂದು ಗವರ್ಮೆಂಟ್ ಹೋಗಿರೋದನ್ನ ನಾವು ಗಮನಿಸಬಹುದು. ಆನಿಯನ್ ಪ್ರೈಸಸ್ ಅಥವಾ ಇನ್ನಿತರ ಎಸೆನ್ಸಿಯಲ್ ಪ್ರೈಸಸ್, ಟೊಮ್ಯಾಟೊ ಆಗಿರ್ಬಹುದು, ಆ ರೀತಿ. ಮತ್ತೆ ಎಕನಾಮಿಕ್ ರಿಫಾರ್ಮ್ಸ್ ಈಗ ಏನಾಗಿದೆ, ನೀವು ಒಂದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತಂದ್ರೆ, ಈ ಜನರಿಗೆ ಅಟೆನ್ಷನ್, ನಾನು ನೋಡಿರೋ ಮಟ್ಟಿಗೆ ಅಟೆನ್ಷನ್ ಯಾವುದ್ರ ಮೇಲೆ ಜಾಸ್ತಿ ಹೋಗುತ್ತೆ ಭಾರತದಲ್ಲಿ ಅಂತಂದ್ರೆ, ಪೊಲಿಟಿಕಲ್ ಇಶ್ಯೂಸ್ ಮೇಲೆ ಜಾಸ್ತಿ ಅಟೆನ್ಷನ್ ಹೋಗ್ತಾ ಇದೆ. ಜೊತೆಗೆ ಟಿವಿ ಮಾಧ್ಯಮಗಳು ಕೂಡ ಆ ಇಶ್ಯೂಸ್ನೇ ಜಾಸ್ತಿ ಹೈಲೈಟ್ ಮಾಡ್ತಾರೆ, ಎಕನಾಮಿಕ್ ಇಶ್ಯೂಸ್ ಕಂಪೇರ್ ಮಾಡಿದ್ರೆ. ಆದ್ರೆ ಎಕನಾಮಿಕ್ ಇಶ್ಯೂಸು ರಿಯಲಿ ಜನರಿಗೆ ಕ್ಲೋಸ್ ಟು ಆರ್ಟ್ ಅಂತ ಏನ್ ಹೇಳ್ತೀವಿ, ಅದು ಅವ್ರಿಗೆ ತೊಂದರೆ ಉಂಟಾಗುತ್ತೆ. ಈಗ GST ಆಗ್ಲಿ, ಟ್ಯಾಕ್ಸೇ ಆಗ್ಲಿ, ಇನ್ನೊಂದೇ ಆಗ್ಲಿ ಜಾರಿಗೆ ತಂದಾಗ ಅವುಗಳು ಡೈರೆಕ್ಟ್ ಆಗಿ ಜನರ ಮೇಲೆ ಇಂಪ್ಯಾಕ್ಟ್ ಆಗುವಂತದ್ದು. ಬಟ್ ಜನರ ಅಟೆನ್ಷನ್ ಒಂದು ಪಾರ್ಟಿಯನ್ನ ಅಥವಾ ಇನ್ನೊಂದು ಎಲೆಕ್ಷನ್ ಟೈಮಲ್ಲಿ ಆವಾಗ ಬರುವಂತಹ ವಿಷಯಗಳು, ಆ ಒಂದು ಟೈಮಲ್ಲಿ ಬರುವಂತ ವಿಷಯಗಳು
ಪೊಲಿಟಿಕಲ್ ಇಶ್ಯೂಸ್ ಅಥವಾ ಇನ್ನೊಂದು ರಿಲಿಜಿಯಸ್ ಇಶ್ಯೂಸ್ ಅಥವಾ ಇನ್ನೊಂದು ಇಶ್ಯೂಸ್, ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ್ ಇಂಡಿಯಾ ವಾರ್ ಇರ್ಬೋದು, ಅಥವಾ ಬೇರೆ ಬೇರೆ ಎಮೋಷನಲ್ ಇಶ್ಯೂಸ್ ಬಂದಾಗ ಜನರ ಅಟೆನ್ಷನ್ ಅದ್ರ ಕಡೆ ಹೋಗ್ತಾ ಇದೆ ಹೊರತು ಎಕನಾಮಿಕ್ ಇಶ್ಯೂಸ್ ಬ್ಯಾಕ್ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತದೆ, ಬ್ಯಾಕ್ ಸೀಟ್ ಅಲ್ಲಿ ಇರ್ತದೆ. ಸೊ ಹೀಗಾಗಿ ಈ ಒಂದು GST ಎರಡು ರೀತಿ ಅರ್ಥ ಮಾಡ್ಕೋಬಹುದು. ಒಂದು, ಈಗ ಇರುವಂತಹ ಸರ್ಕಾರ ಏನಾಗುತ್ತೆ, GST ರಿಫಾರ್ಮ್ಸ್ ಇಂದ ಸಾಕಷ್ಟು ಜನರಿಗೆ ಅನುಕೂಲ ಆಗುತ್ತೆ, ಆರ್ಥಿಕ ಬೆಳವಣಿಗೆ ಆಗುತ್ತೆ ಅಂತ ಬಿಂಬಿಸ್ತಾ ಹೋಗ್ತವೆ. ಆದ್ರೆ ಅಪೋಸಿಷನ್ ಪಾರ್ಟಿಯವರು ಅದನ್ನ ಸರಿಯಾಗಿ ಜನರಿಗೆ ತಲುಪಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ಕೊಂಡಿದ್ದೀನಿ ನಾನು. ಯಾಕಂತಂದ್ರೆ ಈ GST ರಿಫಾರ್ಮ್ಸ್ ಇಂದ ಎಷ್ಟು ಬಡ ಜನರಿಗೆ, ಅದರಲ್ಲೂ ಸೋಷಿಯಲಿ ಅಂಡ್ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಯಾವ ರೀತಿ ಪ್ರಯೋಜನ ಆಗುತ್ತೆ, ಉದ್ಯೋಗದಲ್ಲಿ ಯಾವ ರೀತಿ ಪ್ರಯೋಜನ ಆಗುತ್ತೆ, ಮತ್ತೆ ಆರ್ಥಿಕ ಬೆಳವಣಿಗೆಗೆ ಎಷ್ಟು ಪ್ರಯೋಜನ ಆಗುತ್ತೆ, ಎಕ್ಸ್ಪೋರ್ಟ್ಗೆ ಎಷ್ಟು ಪ್ರಯೋಜನ ಆಗುತ್ತೆ, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ಗೆ ಎಷ್ಟು ಪ್ರಯೋಜನ ಆಗುತ್ತೆ ಅಂತ ನಾವು ಮುಂದಿನ ದಿನಗಳಲ್ಲಿ ನಾವು ನೋಡಬೇಕು. ಅದರಲ್ಲೂ ನಾವು ಈ ಒಂದು ಇನ್ಫ್ಲೇಷನ್ ಅನ್ನ, ನೀವು ಆಗ್ಲೇ ಮೆನ್ಷನ್ ಮಾಡಿದ್ರಿ, ಇನ್ಫ್ಲೇಷನ್ ಅನ್ನ ಗಮನದಲ್ಲಿ ಇಟ್ಕೊಂಡ್ರೆ ಈ ರೀತಿಯ ಒಂದು ಕಡಿಮೆ ಏನು ಮಾಡಿದ್ದಾರೆ ಅದು ಇನ್ಫ್ಲೇಷನ್ ಇಂದ ಏನಾಗುತ್ತೆ, ನೆಟ್ ಎಫೆಕ್ಟ್ 0 ಆಗ್ತಾ ಹೋಗುತ್ತೆ. ಆವಾಗ ಏನಾಗುತ್ತೆ, ಇದು GST ರೇಟ್ಸ್ ಕಡಿಮೆ ಆಗಿದ್ರು ಇನ್ಫ್ಲೇಷನ್ ಏನಾಗುತ್ತೆ, ಅದನ್ನ ನುಂಗ್ಕೊಳ್ಳುವಂತ ಅಥವಾ ಅಬ್ಸರ್ವ್ ಮಾಡ್ಕೊಳ್ಳುವಂತ ಸ್ಥಿತಿಯಲ್ಲಿ ಇರೋದ್ರಿಂದ ನೆಟ್ ಎಫೆಕ್ಟ್ 0 ಆಗುತ್ತೆ. ಸೊ ಹೀಗಾಗಿ ಇವುಗಳನ್ನ ಒಂದು ಎಕನಾಮಿಕ್ ಅನಾಲಿಸಿಸ್ ಅಥವಾ ಅಬ್ಸರ್ವೇಷನ್ ಮೂಲಕ ನೋಡ್ಬೇಕಾಗುತ್ತೆ ಹೊರತು ಕೇವಲ ರೇಟ್ಸ್ ಇನ್ಕ್ರೀಸ್ ಮಾಡಿದ ತಕ್ಷಣ ಅಥವಾ ಡಿಕ್ರೀಸ್ ಮಾಡಿದ ತಕ್ಷಣ ಅದು ಪಾಸಿಟಿವ್ ಆಗಿ ಅಥವಾ ನೆಗೆಟಿವ್ ಆಗಿ ಎಷ್ಟು ಇಂಪ್ಯಾಕ್ಟ್ ಆಗಿದೆ ಅನ್ನೋದನ್ನ ನಾವು ಸರಿಯಾಗಿ ಗಮನ ಹರಿಸ್ಬೇಕು. ಮತ್ತೆ ಈ ಒಂದು GST ಇನ್ಕ್ರೀಸ್ ಆಗಿರೋದ್ರಿಂದ, ಕಡಿಮೆ ಮಾಡಿರೋದ್ರಿಂದ ನ್ಯಾಚುರಲ್ ಆಗಿ ಸ್ಟೇಟ್ ಅಲೋಕೇಶನ್ ಆಫ್ ಫಂಡ್ ಫ್ರಮ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಇದು ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ಕೊಡ್ತಾ ಇದೀವಿ ಅಂತ ಒಂದ್ ರೀತಿಲಿ ಹೇಳಿದಾಗ್ಯೂ ಕೂಡ ಸರಿಯಾದ ಸಂಪನ್ಮೂಲಗಳು ಸ್ಟೇಟ್ಸ್ ಹತ್ರ ಇಲ್ಲದೆ ಇರೋದ್ರಿಂದ ಆ ಸ್ಟೇಟ್ಸ್ ಎಕನಾಮಿಕ್ ಡೆವಲಪ್ಮೆಂಟು ಕುಂಠಿತ ಆಗುತ್ತೆ. ಇದು ಓವರ್ ಆಲ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಇಂಡಿಯಾಕ್ಕೂ ಕೂಡ ಹೊಡೆತ ಉಂಟಾಗುತ್ತೆ. ಆದ್ರಿಂದ ಈ ದೃಷ್ಟಿಕೋನಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ನೋಡ್ಬೇಕಾಗುತ್ತೆ. ಪ್ರಮುಖವಾಗಿ ನಮ್ಮ ದೇಶಕ್ಕೆ ಈ ಒಂದು ಇಂಟರ್ನ್ಯಾಷನಲ್ ಜಿಯೋಪೊಲಿಟಿಕಲ್ ಸಿಚುವೇಶನ್ ಅಲ್ಲಿ ಟ್ಯಾರಿಫ್ ಮತ್ತೆ ವಾರು ಮತ್ತೆ ಡಿಪೆಂಡೆನ್ಸ್ ಆನ್ ಆಯಿಲ್ ಇರೋದ್ರಿಂದ ಸಾಕಷ್ಟು ರಿಫಾರ್ಮ್ಸ್ ಗಳನ್ನ ನಾವು ಇನ್ನು ಮಾಡಬೇಕಾಗಿದೆ. ಈಗ ನಾವು ಚರ್ಚೆಯಲ್ಲಿ ಈಗ ಮೊನ್ನೆ ಯಾರು ಮಾತಾಡ್ತಾ ಇದ್ರು, ಈ ಒಂದು ಪೆಟ್ರೋಲ್ ಡೀಸೆಲ್ನೆಲ್ಲ ನಾವು GST ಒಳಗಡೆ ಯಾಕೆ ತರಬಾರ್ದು, ಅವುಗಳನ್ನ ಇನ್ನೂ ಯಾಕೆ ಎಕ್ಸೈಸ್ ಡ್ಯೂಟಿಗಳಾಗಿ ಕನ್ಸಿಡರ್ ಮಾಡ್ತಾ ಇದೀವಿ ಅಂತ. ಸೊ ಈ ರಿಫಾರ್ಮ್ಸ್ ನಾವು ಸರಿಯಾಗಿ ಮಾಡದೇ ಇದ್ದಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಡೀಸೆಲ್ ಮತ್ತೆ ಪೆಟ್ರೋಲ್ ಬೆಲೆಗಳು ಕಡಿಮೆ ಆಗಿದ್ರೆ ಈ ದೇಶದಲ್ಲಿ ಇನ್ಫ್ಲೇಷನ್ ಇಷ್ಟೊಂದು ಇರ್ತಿರ್ಲಿಲ್ಲ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಷ್ಟೊಂದು ಇರ್ತಾ ಇರಲಿಲ್ಲ, ಮತ್ತೆ ಸರ್ಕಾರಗಳು ಇಷ್ಟೊಂದು ಇಲ್ಲಿ ಎಕನಾಮಿಕ್ ಸೆನ್ಸ್ ಇಲ್ಲಿ ಲ್ಯಾಕ್ ಆಗ್ತಾ ಇರುವಂತದ್ದು. ನಾವು ಇನ್ಪುಟ್ ಕಾಸ್ಟ್ ಅನ್ನ ಕಡಿಮೆ ಮಾಡದೆ ನಾವು ಔಟ್ಪುಟ್ ಪ್ರೈಸಸ್ ನ ಕಡಿಮೆ ಮಾಡೋಕ್ಕಾಗಲ್ಲ. ಅದರಿಂದ ಇನ್ಪುಟ್ ಕಾಸ್ಟ್ ಕಡಿಮೆ ಆದ್ರೆ ಔಟ್ಪುಟ್ ಕಾಸ್ಟ್ ಕಡಿಮೆ ಆಗುತ್ತೆ. ಆವಾಗ GST ರೇಟ್ ನ ನೀವು ಕಡಿಮೆ ಮಾಡೋದ ಅವಶ್ಯಕತೆ ಇರಲಿಲ್ಲ. ಅವಾಗ ಬೆಲೆಗಳೇ ಕಡಿಮೆ ಇರೋದ್ರಿಂದ ಕೃಷ್ಣರಾಜು ಸರ್,